ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ಇವತ್ತು ಸಂಜೆ ಬೆಳಗಾಗಿನ ಸಿ&ಆರ್ ಪಬ್ಲಿಷ್ ಆಗುವುದಿದೆ. ಈ ಒಂದು ವಿಚಾರ ಬಹಳಷ್ಟು ಏನಪ್ಪಾ ಅಂದ್ರೆ ಖುಷಿ ಅನಿಸ್ತಾ ಇದೆ. ಯಾಕಂದ್ರೆ ಸುಮಾರು 2 ವರ್ಷಗಳ ಕಾಲ ಈ ಶಿಕ್ಷಕರ ನೇಮಕಾತಿಯಲ್ಲಿ ಏನು ವೇಟೇಜ್ ಅನ್ನುವಂಥದ್ದು ಪರಿಗಣನೆ ಮಾಡ್ತಾ ಇದ್ರು. ಈ ವೇಟೇಜು ತುಂಬಾ ಅಭ್ಯರ್ಥಿಗಳಿಗೆ ಅಂದ್ರೆ ನಿಜವಾಗ್ಲೂ ಏನಪ್ಪಾ ಅಂದ್ರೆ ಸಿ.ಇ.ಟಿ ಓದಿದಂತವರಿಗೆ ಇದರಿಂದ ಬಹಳಷ್ಟು ಲಾಸ್ ಆಗ್ತಾ ಇತ್ತು. ಈ ಒಂದು ವಿಚಾರನ ಇಟ್ಕೊಂಡು ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದೀವಿ, ಸಾಕಷ್ಟು ಲೆಟರ್‌ಗಳನ್ನ ಕೊಟ್ಟಿದ್ದೀವಿ. ಮತ್ತೆ ಎಂ.ಎಲ್.ಎಗಳನ್ನ ಕರ್ಕೊಂಡೋಗಿ, ಎಂ.ಎಲ್.ಸಿಗಳನ್ನ ಕರ್ಕೊಂಡೋಗಿ, ವಿಧಾನ ಪರಿಷತ್ ಸದಸ್ಯರನ್ನ ಕರ್ಕೊಂಡೋಗಿ, ಅಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ, ಮಿನಿಸ್ಟ್ರಿಗೆ ಮನವಿ ಮಾಡಿದ್ದೀವಿ. ಕೊನೆಗೆ ಏನಪ್ಪಾ ಅಂದ್ರೆ ಇವತ್ತು ಸಿ&ಆರ್ ಪಬ್ಲಿಷ್ ಆಗ್ತಾ ಇದೆ. ನೋಡೋಣ ಏನೇ ಬರಲಿ ರಿಸಲ್ಟು. ಪೂರ್ಣ ಪ್ರಮಾಣದಲ್ಲಿ ಬ್ಯಾಕಪ್ ಸ್ಕೋರ್ ಹೋಗೋದಿಲ್ಲ ಅಂತೇಳಿ ಸಾಕಷ್ಟು ಬಾರಿ ನಾವು ಈಗಾಗಲೇ ಹೇಳಿದ್ದೀವಿ. ಯಾಕೆ ಪೂರ್ಣ ಪ್ರಮಾಣದಲ್ಲಿ? ಪೂರ್ಣ ಪ್ರಮಾಣದಲ್ಲಿ ಮನಸ್ಸು ಮಾಡ್ರೆ ನಾವು ತೆಗೆಸ್ಬಹುದಾಗಿತ್ತು. ಬಟ್ ಅಲ್ಲಿ ಸ್ಕ್ಯಾಮ್ ಆಗುವಂತ ಒಂದು ಸಾಧ್ಯತೆ ಜಾಸ್ತಿ ಇರ್ತದ ಅನ್ನೋ ಕಾರಣಕ್ಕಾಗಿ ಇದನ್ನ ನಾವು ಒಪ್ಕೊಂಡು 90 ಮತ್ತೆ 10% ಅಂತೇಳಿ ಮಾಡ್ತೀವಿ ಅಂತೇಳಿ ಆವಾಗಲೇ ಏನಪ್ಪಾ ಅಂದ್ರೆ ಹೇಳಿರ್ತಕ್ಕಂಥದ್ದು. ಇವತ್ತು ಸಂಜೆ ಈ ಒಂದು ವಿಚಾರ ಪಬ್ಲಿಷ್ ಆಗ್ತಾ ಇದೆ. ಏನೇ ಬರಲಿ ಸ್ನೇಹಿತರೆ, ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಹುದು ಅಂತ ಅನ್ಕೋತೀನಿ. ಇಲ್ಲಿ ನಿಮ್ಮ ಒಂದು ಭವಿಷ್ಯದ ನೀವೇನು ಬಹಳಷ್ಟು ಟೀಚರ್ಸು ಹಿಂದೆ 22ರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಯಾರೋ ಉಳಿದಿರಿ ಬ್ಯಾಕಪ್ ಸ್ಕೋರ್ ಇಂದ ಏನಪ್ಪಾ ಅಂದ್ರೆ ಸುಮಾರು ಅಭ್ಯರ್ಥಿಗಳಿಗೆ ಇದ್ರ ಹಾನಿ ಆಗಿದೆ ಅಂತ ಹೇಳಿದ್ನಲ್ಲ. ಸೊ ಅವ್ರಿಗೆಲ್ಲರಿಗೂ ಅಥವಾ ಹಿಂದಿನ ಎಲ್ಲ ಒಂದು ಓಲ್ಡ್ ಆಸ್ಪಿರೆಂಟ್ ಎಲ್ರಿಗೂ ಏನಪ್ಪಾ ಅಂದ್ರೆ ಇದರಲ್ಲಿ ಒಂದು ಭವಿಷ್ಯನ ಅಡಗಿದೆ. ಹಾಗಾಗಿ ಸ್ನೇಹಿತರೆ ಇವತ್ತು ಸಂಜೆ ಒಳಗಾಗಿ ಪಬ್ಲಿಷ್ ಆಗುತ್ತೆ. ಇಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಗೆ ತಿಳಿಬೇಕಾಗಿದೆ. ಒಂದು ಬ್ಯಾಕಪ್ ಸ್ಕೋರು, ಎರಡನೇದು ಏನಪ್ಪಾ ಅಂತಂದ್ರೆ 1 to 5th ಏನು ಟೀಚರ್ಸ್ ಇದೆಯಲ್ಲ ಅಲ್ಲಿ ಪಿ.ಯು.ಸಿ ಅರ್ಹತೆ 50% ಓವರಾಲ್. ಆಮೇಲೆ ಸಿ.ಪಿ.ಎಡ್ 1 to 7th ದೈಹಿಕ ಶಿಕ್ಷಕರ ನೇಮಕಾತಿಯಲ್ಲಿ ಈ ಬಾರಿ ಸಿ.ಇ.ಟಿ ಇದೆನಾ ಅಥವಾ ಇಲ್ಲ, ಸಿ.ಇ.ಟಿ ಇದೆನಾ ಅಥವಾ ಇಲ್ಲ ಅನ್ನೋದು ಗೊತ್ತಾಗಬೇಕಾಗಿದೆ. ಹಿಂಗ ಸುಮಾರು ಏನಪ್ಪಾ ಅಂದ್ರೆ ವಿಚಾರಗಳು ಇವತ್ತು ತಿಳಿಬೇಕಾಗಿದೆ ಸ್ನೇಹಿತರೆ. ಆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ನಿಮ್ಮೆಲ್ರಿಗೂ ಏನಪ್ಪಾ ಅಂದ್ರೆ ಅವಕಾಶ ಸಿಗತ್ತೆ. ಅಂದ್ರೆ ಒಂದು ಗುಡ್ ನ್ಯೂಸ್ ಇವತ್ತೇನಪ್ಪಾ ಅಂದ್ರೆ ಇದೆ. ಆದ್ರೆ ಆ ಒಂದು ಸಿ&ಆರ್ ದಲ್ಲಿ ಏನೇ ಅಲ್ಪ ಸ್ವಲ್ಪಗಳು ಈಗ 50% ಆಗಿರ್ಬೋದು ಅಥವಾ ಬ್ಯಾಕಪ್ ಸ್ಕೋರ್ ಬಹಳ ಇನ್ನೂ ಏನಪ್ಪಾ ಅಂದ್ರೆ ಕನ್ಸಿಡರ್ ಮಾಡೋದಾಗಿರ್ಬೋದು, ಇವೇನೇ ಬಂದ್ರೂ ಸಹಿತ ಯಾರೂ ಭಯ ಪಡಬೇಡ್ರಿ. ಅದನ್ನ ನಮ್ಗೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಇನ್ನು 15 ದಿವಸ ಟೈಮ್ ಇದೆ. ಅಕಸ್ಮಾತ್ ಬ್ಯಾಕಪ್ ಸ್ಕೋರು ತುಂಬಾ ಏನಪ್ಪಾ ಅಂದ್ರೆ ಯಾರೋ ಹೇಳಿರಲ್ಲ ಮೊನ್ನೆ ಲಾಸ್ಟ್ ಟೈಮ್ ಸ್ವಲ್ಪ ಕಡಿಮೆ ಆಗತ್ತೆ ಅಂತೇಳಿ, ಹಂಗೇನಾದ್ರು ಆದ್ರೂ ಸಹಿತ ಕೋರ್ಟ್ ದಿಂದ ಅಬ್ಜೆಕ್ಷನ್ ಹಾಕಿ ಕೋರ್ಟ್ ಅಂದ್ರೆ ಕಂಪ್ಲೀಟ್ ಆಗಿ ತೆಗಿಸ್ಬಿಡೋಣ. ಯಾರು ತಲೆ ಕೆಡ್ಸೋಬೇಡಿ. ಆದ್ರೆ ರಿಸಲ್ಟ್ ಬರ್ಲಿ ಇವತ್ತು ಬರ್ಲಿ. ಆಲ್ರೆಡಿ ನಾವೆಲ್ಲ ಏನಪ್ಪಾ ಅಂದ್ರೆ ಪೇಪರ್ ರೆಡಿ ಮಾಡ್ಕೊಂಡಿದೀವಿ. ನಮಗೆ ಅಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದ್ರೂ ಅಕಸ್ಮಾತ್ ನ್ಯಾಯ ಸಿಗತ್ತೆ, ಖಂಡಿತ ನ್ಯಾಯ ಸಿಗತ್ತೆ. ಯಾಕಂದ್ರೆ ನಾವು ಅದ್ರ ಹಿನ್ನೆಲೆಯಾಗಿ ಬ್ಯಾಕ್ ಆಗಿ ಸುಮಾರು ಏನಪ್ಪಾ ಅಂದ್ರೆ ವರ್ಕ್ ಮಾಡಿದೀವಿ. ಅದು ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು. ಆದ್ರೆ ಬೈ ಚಾನ್ಸ್ ಸಿಗ್ಲಿಲ್ಲ ಅಂತಂದ್ರೆ ನಮಗೆ ಒಂದು ಕೋರ್ಟ್ ಅನ್ನುವಂಥದ್ದು ಒಂದು ಆಪ್ಷನ್ಸ್ ಇದೆ. ಓಕೆ, ಸೊ ಎಲ್ರಿಗೂ ಒಳ್ಳೆಯದ ಒಂದು ಒಳ್ಳೆಯ ಸಿಚುವೇಶನ್ ನಿಮ್ಗೆ ಬರುತ್ತೆ ಅನ್ನುವಂಥ ದೃಷ್ಟಿಕೋನದಿಂದ ಸೊ ಸಂಜೆ ಅನ್ನೋದ್ರಾಗ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಸ್ನೇಹಿತರೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.